ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ, ಉಡುಪಿಯ 4 ವಿಧಾನಸಭಾ ಕ್ಷೇತ್ರಗಳು ಮತ್ತು ಚಿಕ್ಕಮಗಳೂರಿನ 4 ವಿಧಾನಸಭಾ ಕ್ಷೇತ್ರಗಳು ಸೇರಿ ಆಗಿರುವಂಥ ಲೋಕಸಭೆ. ಚಿಕ್ಕಮಗಳೂರಿನಲ್ಲಿ 4 ಜನ ಕಾಂಗ್ರೆಸ್ ಶಾಸಕರು, ಉಡುಪಿಯಲ್ಲಿ 4 ಜನ BJP ಶಾಸಕರು. ಆದರೆ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕರಿದ್ದರೂ ಕೂಡ JDSನ ಒಂದಷ್ಟು ಫ್ಯಾಕ್ಟರ್ ಇದೆ. ಅದು ಆಬ್ವಿಯಸ್ಲಿ ಮೈತ್ರಿಗೆ ಪ್ಲಸ್ ಆಗುತ್ತೆ. ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ಇಡೀ ಚಿಕ್ಕಮಗಳೂರಿನಲ್ಲಿ ನಡೀತಿರುವಂಥ ಯುದ್ಧ ಸರಳತೆ ಮತ್ತು ಬದ್ಧತೆ. ಸರಳತೆಗೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹೆಸರು. 32-33 ವರ್ಷದ ಹಿಂದ್ಗಡೆನೇ ಅವರು MP, ಈಗ MP ಎಲೆಕ್ಷನ್ ನಿಂತಿರೋದಲ್ಲ. ಅಂದರೆ ಮೆಂಬರ್ ಆಫ್ ಪಂಚಾಯತ್, ಗ್ರಾಮ ಪಂಚಾಯಿತಿ ಮಟ್ಟದಿಂದ ಬಂದಂಥವರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಈಗ ಮೆಂಬರ್ ಆಫ್ ಪಾರ್ಲಿಮೆಂಟ್, ಮೆಂಬರ್ ಆಫ್ ಪಂಚಾಯತಿಂದ ಮೆಂಬರ್ ಆಫ್ ಪಾರ್ಲಿಮೆಂಟಿಗೆ ಸ್ಪರ್ಧಿಸ್ತಾ ಇದ್ದಾರೆ. ಸರಳತೆ ಮತ್ತೊಂದು ಮಗದೊಂದು ಅಂತ ಹೇಳ್ತಾರೆ. ಆದರೆ ಆಸ್ತಿ ವಿಚಾರದ ಘೋಷಣೆ ಮಾಡಿದಾಗ ಹೆಂಗೆ ಸಾಧ್ಯ ಅಂತ ಪ್ರಶ್ನೆಗಳು ಕೂಡ ಒಂದಷ್ಟು ಜನ ಮಾತಾಡ್ತಾರೆ. ಜಯಪ್ರಕಾಶ್ ಹೆಗ್ಡೆ ಪಕ್ಷವನ್ನು ಬದಲಿಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ವೈಯಕ್ತಿಕ ವರ್ಚಸ್ನಲ್ಲಿ ಪಕ್ಷೇತರವಾಗಿ ಕೂಡ ಗೆಲುವನ್ನು ದಾಖಲಿಸಿದ್ದಾರೆ. ಹೀಗಾಗಿ ಜಯಪ್ರಕಾಶ್ ಹೆಗ್ಡೆ ಪಕ್ಷವನ್ನು ಮೀರಿದಂಥ ಶಕ್ತಿ. ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಸಾಕಷ್ಟು ಜನ ನಾಯಕರ ಬೆಂಬಲವಿದೆ. ಪ್ರಧಾನಿ ನರೇಂದ್ರ ಮೋದಿ ಬರಬೇಕು ಅನ್ನೋ ಲೆಕ್ಕಾಚಾರಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ಕರಾವಳಿ ಭಾಗ, ಚಿಕ್ಕಮಗಳೂರಲ್ಲಿ BJP ಸೋಲಿಸ್ಬಿಟ್ಟು ವಿಧಾನಸಭೆಯಲ್ಲಿ ಅಂತ ಒಂದಷ್ಟು ಜನರ ಬೇಸರ, ಅದು ಅನುಕಂಪವಾಗಿ ಕನ್ವರ್ಟ್ ಆಗ್ಬೋದು. ಜೊತೆಗೆ ಉಡುಪಿ ಈ ಭಾಗದಲ್ಲಿರುವಂಥ ಹಿಂದುತ್ವ, ಇವೆಲ್ಲವೂ ಕೂಡ ಪ್ಲಸ್ ಆಗುತ್ತೆ ಅನ್ನೋ ಚರ್ಚೆಗಳು. ಆದರೆ ಜಯಪ್ರಕಾಶ್ ಹೆಗ್ಡೆಗೆ ಚಿಕ್ಕಮಗಳೂರು ಭಾಗದಲ್ಲಿರುವಂಥ ಕಾಂಗ್ರೆಸ್ ಶಾಸಕರ ಜೊತೆಯಲ್ಲೇ ಗ್ಯಾರಂಟಿ ಯೋಜನೆಗಳು, ವ್ಯಕ್ತಿಯಾಗಿ ಅವರು ಮಾಡಿದಂಥ ಕೆಲಸಗಳು, ಅವರು ಸಂಸದರಿದ್ದಾಗ ಅಥವಾ ಶಾಸಕರಾಗಿದ್ದಾಗ ಮಾಡಿದಂಥ ಕೆಲಸಗಳು, ಮೀನುಗಾರರ ವಿಚಾರದಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ, ಎಸ್ಪೆಷಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಬ್ರಹ್ಮಾವರ ಅನ್ನೋ ಒಂದು ವಿಧಾನಸಭಾ ಕ್ಷೇತ್ರ ಇತ್ತು, ಈಗಿಲ್ಲ ಅದು. ಆ ಕ್ಷೇತ್ರವನ್ನು ಯಾರಾದರೂ ಅಭಿವೃದ್ಧಿಪಡಿಸಿ ರಾಜ್ಯದಲ್ಲಿ ಚರ್ಚೆ ಮಾಡೋ ಮಟ್ಟಕ್ಕೆ ಯಾರಾದರೂ ತಂದರು ಅಂದರೆ ಬ್ರಹ್ಮಾವರವನ್ನು, ಅದು ಜಯಪ್ರಕಾಶ್ ಹೆಗ್ಡೆ ಅವರು. ಜಯಪ್ರಕಾಶ್ ಹೆಗ್ಡೆ ಅವರು ನಾನು ನೋಡ್ದಂಗೆ ನೀವು ಕಾಲ್ ಮಾಡಿ, ಬ್ಯುಸಿ ಬರಲಿ, ಅದೆಷ್ಟೊತ್ತೇ ಆಗಲಿ ನಿಮಗೆ ಕಾಲ್ ಬರುತ್ತೆ, ನೀವು ಯಾರು ಏನು ಎತ್ತ ಅಂತ. ನಾನು ಇದನ್ನ ಪರ್ಸ್ನಲಾಗಿ ಫೀಲ್ ಮಾಡಿದೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಪಾಪ ಗೊತ್ತಾಗುತ್ತೋ ಗೊತ್ತಿಲ್ಲೋ, ಎಷ್ಟು ಬ್ಯುಸಿ ಬಂದರೂ ಕೂಡ ಅವ್ರ ಕಾಲ್ ವಾಪಸ್ ಬರಲಿಲ್ಲ. 4-5 ಸಲ ಟ್ರೈ ಮಾಡಿದೆ. ನಾನು ಕೂಡ ಅವ್ರ ಕ್ಷೇತ್ರಕ್ಕೆ ಹೋಗಿದ್ದೆ. ಆಮೇಲೆ ಗೊತ್ತಾಯಿತು ಅವ್ರು ಬೆಂಗಳೂರಿಗೆ ಬಂದಿದ್ರು ಅಂತ. ಇರಲಿ, ಪಕ್ಷದ ಕಾರ್ಯಕ್ರಮ ಮತ್ತೊಂದು ಮಗದೊಂದು, ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೂ ಓಡಾಟ ಇರುತ್ತೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಸರಳತೆ, ಮತ್ತೊಂದು ಕಡೆ ಜಯಪ್ರಕಾಶ್ ಹೆಗ್ಡೆ ಅವರ ಬದ್ಧತೆ, ಎರಡೂ ಕೂಡ ಜನ ತೂಕ ಮಾಡಿ ನೋಡ್ತಿದ್ದಾರೆ. ವ್ಯಕ್ತಿಯಾಗಿ ಯಾರು ಶ್ರೇಷ್ಠ, ನಮ್ಮ ಸಂಸದರು ಯಾರಾದರೆ ಒಳ್ಳೆಯದು, ಯಾರು ನಮ್ಮ ಸಂಸದರಾದರೆ ಸ್ಥಳೀಯವಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು. ಇದೇ ಲೋಕಸಭಾ ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಶೋಭಾ ಅಭಿಯಾನ ಆಗಿದ್ದನ್ನು ಕೂಡ ಯಾರು ಮರೆಯುವಂತಿಲ್ಲ. ಚಿಕ್ಕಮಗಳೂರು ಉಡುಪಿ ಜನ ಶೋಭಾ ಅವ್ರನ್ನ ಧಿಕ್ಕರಿಸಿದ್ರು. ಕೊಟ್ಟರೆ ಎಡವಟ್ಟಾಯ್ತದೆ ಅಂತ ಅವ್ರ ಕ್ಷೇತ್ರವನ್ನು ಬದಲಾಯಿಸಿದ್ರು. ಆ ಜಾಗದಲ್ಲಿ ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರಿಗೆ ಅವಕಾಶ ಸಿಕ್ಕಿದೆ. ಪ್ರಮೋದ್ ಮಧ್ವರಾಜ್ ಮಾಜಿ ಸಚಿವರು ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಅವರು ಕೂಡ ಜವಾಬ್ದಾರಿಯಿಂದ ನುಗ್ತಾ ಇದ್ದಾರೆ. ಜೊತೆಗೆ ಕಿರಣ್ ಕುಮಾರ್ ಕುಡ್ಗಿ, ಯಶ್ಪಾಲ್ ಸುವರ್ಣ, ಸುರೇಶ್ ಶೆಟ್ಟಿ ಗುರುಮೆ, ಮಾಜಿ ಸಚಿವ ಸುನಿಲ್ ಕುಮಾರ್, ಇವರೆಲ್ಲರ ಬೆಂಬಲ ಕೂಡ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗಿದೆ. ಚಿಕ್ಕಮಗಳೂರು ಭಾಗದಲ್ಲಿ CT ರವಿ ಅನ್ನೋ ಅತಿ ದೊಡ್ಡ ಶಕ್ತಿ ಇದೆ. ಹಾಗೆಯೇ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಕೂಡ ಶಾಸಕರು ಬಂದಾಗ ನಯನ ಮೋಟಮ್ಮ, HD ತಮ್ಮಯ್ಯ, GH ಶ್ರೀನಿವಾಸು, ಹಾಗೆ ಶೃಂಗೇರಿ ರಾಜೇಗೌಡರು, ಇವರು ಕೂಡ ಪಕ್ಷವನ್ನು ಗೆಲ್ಲಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಜೊತೆಗೆ ಗ್ಯಾರಂಟಿ ಯೋಜನೆ, ಸಿದ್ದರಾಮಯ್ಯ ಅವರ ಸರ್ಕಾರ, ಇವೆಲ್ಲವೂ ಕೂಡ ಒಂದಷ್ಟು ಫ್ಯಾಕ್ಟರ್ ವರ್ಕ್ ಆಗ್ತಾ ಇದೆ. ಇಬ್ಬರಿಗೂ ಕೂಡ ಸಮಬಲದ ಹೋರಾಟ ಅನ್ನೋ ಮಾತುಗಳು ಮೇಲ್ನೋಟ ಕೇಳಿ ಬರ್ತಿದೆ. ಅಂಡರ್ ಕರೆಂಟ್ ಏನೋ ವರ್ಕ್ ಆಗ್ತಿದೆ. ಅಥವಾ ಯಾರು ಈ ಬಾರಿ ಚಿಕ್ಕಮಗಳೂರು ಮತ್ತು ಉಡುಪಿಯ ಸಂಸದರಾಗಬೇಕು, ದಯವಿಟ್ಟು ನೀವು ಆ 8 ವಿಧಾನಸಭಾ ಕ್ಷೇತ್ರಗಳ ಮತದಾರರಾಗಿದ್ದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸಂಸದರು ಯಾರಾಗಬೇಕು, ಕೋಟಾ ಶ್ರೀನಿವಾಸ ಪೂಜಾರಿನ, ಜಯಪ್ರಕಾಶ್ ಹೆಗ್ಡೆನ? ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿಯವರ, ರಾಹುಲ್ ಗಾಂಧಿನ? ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ.
ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.